ಈಗ ಸಣ್ಣ ಹಳೆಯ ಫ್ಲಾಶ್ ಬ್ಯಾಕ್. ಒಂದು ಗಂಡ ಹೆಂಡತಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗುವವರಾಗಿರ್ತಾರೆ. ಆ ಹೆಂಡತಿ ಅಂದ್ರೆ ಇದೇ ಜೂನ್ ಕ್ಯೂಂಗ್. ಆಗ ಬಿಲ್ ಬಿಟ್ಟು ಬಂದಿದ್ದೇನೆ ಅಂತ ಗಂಡನ ಹತ್ತಿರ ಸಾಮಾನನ್ನು ಕಾರಲ್ಲಿ ತುಂಬಲು ಹೇಳಿ ಅವಳು ಮತ್ತೆ ಸೂಪರ್ ಮಾರ್ಕೆಟ್ಗೆ ಹೋಗಿರ್ತಾಳೆ. ಗಂಡ ಹೇಳಿದ ಕೆಲಸ ಮಾಡಿ ಕಾಯ್ತಾ ನಿಂತಿದ್ದ. ಆಗ ಅವನ ಕಾರ್ ಮೇಲೆ ಜೆಲ್ಲಿ ಹಾಗೆ ಕಾಣುವ ಮೊಟ್ಟೆ ಪಚಕ್ ಅಂತ ಬೀಳುತ್ತೆ. ಅದೇ ಪ್ಯಾರಾಸೈಟ್ ಲಾರ್ವಾ. ನೋಡ್ತಾ ನೋಡ್ತಾ ಅದರಿಂದ ಒಂದು ಹುಳ ಹೊರಗೆ ಬಂದು ಅವನ ಕಿವಿಯಲ್ಲಿ ಹೊಕ್ಕಿ ಬಿಡತ್ತೆ. ಇನ್ನು ಸೂಪರ್ ಮಾರ್ಕೆಟ್ ಒಳಗಿದ್ದ ಜೂನ್ ಕ್ಯೂಂಗ್ಗೆ ಎಲ್ಲಾ ಜನ ಯಾವುದೋ ಮಾನ್ಸ್ಟರ್ ಬಂದಿದೆ, ತಪ್ಪಿಸಿಕೊಂಡು ಓಡಿ ಅಂತ ಗಾಬರಿಯಿಂದ ಅರಚಾಡಿಕೊಂಡು ಓಡ್ತಾ ಇರುವುದು ಕಾಣಿಸುತ್ತೆ. ಆ ಮಾನ್ಸ್ಟರ್ ಯಾರು ಅಂತ ನೋಡಿದ್ರೆ ಇವಳದೇ ಸ್ವಂತ ಗಂಡ ಆಗಿದ್ದ. ಆಗ ಇವಳ ಸಹಿತ ಯಾರಿಗೂ ಈ ಪ್ಯಾರಾಸೈಟ್ ಬಗ್ಗೆ ಅರಿವು ಇರಲಿಲ್ಲ. ಗಂಡ ಯಾಕೆ ಹೀಗೆ ಆಡ್ತಿದ್ದಾನೆ ಅಂತ ಜೂನ್ ಕ್ಯೂಂಗ್ ಹಿಂದೆಯಿಂದ ಹೋಗಿ ಅವನನ್ನ ತಟ್ಟುತ್ತಾಳೆ. ಆಗ ಅವನಿಗೆ ಸಿಟ್ಟು ಬಂದು ತಲೆ ಓಪನ್ ಮಾಡಿಕೊಂಡು ಹರಿತವಾದ ಅಂಗದಿಂದ ಅವಳ ಕಿವಿಯನ್ನ ಕತ್ತರಿಸಿ ಹಾಕ್ತಾನೆ. ಅವಳಿಗೆ ಶಾಕ್. ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಅಲ್ಲೇ ಇದ್ದ ಪುಟ್ಟ ಹುಡುಗಿಯ ಮೇಲೆ ಅಟ್ಯಾಕ್ ಮಾಡಿದಾಗ ಅವಳನ್ನ ಸೇವ್ ಮಾಡ್ತಾಳೆ. ನಂತರ ಅವನನ್ನ ಸ್ಟೋರ್ ರೂಮ್ಗೆ ಬರುವ ಹಾಗೆ ಮಾಡಿ ಅಲ್ಲಿ ವಾಷಿಂಗ್ ಲಿಕ್ವಿಡ್ ಅನ್ನು ಅವನ ಮೇಲೆ ಬೀಳುವ ಹಾಗೆ ಮಾಡ್ತಾಳೆ. ಅದರಿಂದ ಅವನು ಒಂದು ಕ್ಷಣ ಡಿಸ್ಟ್ರಾಕ್ಟ್ ಆಗಿದ್ದ. ಆಗ ಇವಳು ಅವನನ್ನ ಅದೇ ರೂಮಲ್ಲಿ ಕೂಡಿ ಹಾಕ್ತಾಳೆ. ಇನ್ನು ಕಾಂಗು ಹಾಗೂ ಸೂಯಿನ್ ಹೋಟೆಲ್ ರೂಮಲ್ಲಿ ಸ್ಟೇ ಆಗಿದ್ದರು. ಕಾಂಗುವಿಗೆ ಇಷ್ಟೆಲ್ಲ ಆದ ಮೇಲೆ ಈ ವಿಷಯವನ್ನ ಪೊಲೀಸರಿಗೆ ತಿಳಿಸಬೇಕು ಅಂತ ಅನ್ನಿಸಿತ್ತು. ಆದರೆ ಅವನೊಬ್ಬ ಪುಡಿ ರೌಡಿ. ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡರೆ ಹಿಡಿದು ಚಚ್ಚಿ ಬಿಡ್ತಿದ್ದರು. ಹಾಗಾಗಿ ನಿನ್ನೆ ಚರ್ಚಲ್ಲಿ ನಡೆದಿದ್ದು, ಅದಾದ ನಂತರ ಆ ಪ್ಯಾರಾಸೈಟ್ಗಳು ಅಟ್ಯಾಕ್ ಮಾಡಿರುವುದು, ಮನುಷ್ಯರನ್ನೆಲ್ಲ ಕೊಂದು ಗೋಡೌನ್ನಲ್ಲಿ ನೇತು ಹಾಕಿರುವುದು ಎಲ್ಲವನ್ನೂ ಪೊಲೀಸರಿಗೆ ತಿಳಿಸಬೇಕು. ಆದರೆ ಆ ಪೊಲೀಸ್ ಟ್ರಸ್ಟ್ ವರ್ದಿ ಆಗಿರಬೇಕು ಹಾಗೂ ಅವರಿಗೆ ನಾವು ಯಾರಂತ ಗೊತ್ತಾಗಬಾರದು ಅಂತ ಸೂಯಿನ್ ಹತ್ತಿರ ಹೇಳ್ತಾನೆ. ಅದಕ್ಕೆ ಅವಳು ತನಗೆ ಒಬ್ಬ ಪೊಲೀಸ್ ಅಧಿಕಾರಿ ಗೊತ್ತಿದ್ದಾರೆ. ಚಿಕ್ಕವರಾಗಿದ್ದಾಗ ಟಾರ್ಚರ್ ಕೊಡ್ತಿದ್ದ ತಂದೆಯ ಮೇಲೆ ಕಂಪ್ಲೇಂಟ್ ಕೊಟ್ಟಾಗಿನಿಂದ ನನ್ನ ಜೊತೆ ನಿಂತು ಯಾವಾಗಲೂ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಹಾಗೆ ಅವನಿಗೆ ಮತ್ತೊಂದು ಭಯ ಇತ್ತು. ಇವಳ ಒಳಗಿರುವ ಪ್ಯಾರಾಸೈಟ್ಗೆ ತನ್ನವರ ವಿರುದ್ಧವೇ ಇವರೆಲ್ಲ ಹೋಗ್ತಿರುವುದು ಅಂತ ಸಿಟ್ಟು ಬಂದು ಬಿಟ್ಟರೆ ಅಂತ. ಹಾಗಾಗಿ ಅವಳನ್ನ ಸಮಾಧಾನ ಮಾಡುವ ಹಾಗೆ ಮಾತಾಡ್ತಾನೆ. ಅವಳಿಗೆ ಹೈಡಿ ಅಂತ ನಾಮಕರಣವನ್ನು ಮಾಡ್ತಾನೆ. ಈಗ ಪಬ್ಲಿಕ್ ಫೋನ್ ಬೂತ್ ಇಂದ ಕಾಂಗು ಚುಲುಮಿನಿಗೆ ಕಾಲ್ ಮಾಡಿದ್ದ. ತನ್ನ ಹೆಸರನ್ನು ಹೇಳದೆ ಡೈರೆಕ್ಟ್ ವಿಷಯಕ್ಕೆ ಬರ್ತಾನೆ. ಸಿಟಿಯ ಹೊರಗೆ ಗುಡ್ಡಗಳ ಮಧ್ಯದಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚ್ ಪೂರ್ತಿ ಮಾನ್ಸ್ಟರ್ಗಳಿಂದ ತುಂಬಿಕೊಂಡಿದೆ. ಅವು ಸಾಮಾನ್ಯ ಮಾನ್ಸ್ಟರ್ಗಳಲ್ಲ, ನೋಡೋಕೆ ಮನುಷ್ಯರು, ಆದರೆ ತಲೆಯೆಲ್ಲ ಓಪನ್ ಆಗಿ ಮಾನ್ಸ್ಟರ್ ಆಗ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಚುಲುಮಿನಿ ಇವನು ಯಾರು ಅಂತ ತಿಳಿದುಕೊಳ್ಳುವ ಪ್ರಯತ್ನದಲ್ಲಿದ್ದ. ಅಷ್ಟರಲ್ಲಿ ಕಾಂಗು ಕಾಲ್ ಕಟ್ ಮಾಡ್ತಾನೆ. ಈಗ ಮಾನ್ಸ್ಟರ್ಗಳಿಂದ ಬಚಾವಾಗೋಕೆ ಇಬ್ಬರಿಗೂ ಒಳ್ಳೆಯ ಜಾಗ ಬೇಕಾಗಿತ್ತು. ಕಾಂಗು ಜಾಗ ಯಾವುದು ಅಂತ ತಲೆ ಕೆಡಿಸಿಕೊಂಡಿದ್ದರೆ ಸೂಯಿನ್ಗೆ ತನ್ನ ಸೂಪರ್ ಮಾರ್ಕೆಟ್ ಕೆಲಸದ ಬಗ್ಗೆ ಚಿಂತೆ ಆಗಿತ್ತು. ಆಗ ಪ್ಲಾನ್ ಮಾಡಿದ ಕಾಂಗು ಸೂಪರ್ ಮಾರ್ಕೆಟ್ ನ ಮ್ಯಾನೇಜರ್ಗೆ ಕಾಲ್ ಮಾಡಿ ತಾನು ಸೂಯಿನ್ಗೆ ಕಜಿನ್ ಆಗಬೇಕು ಅಂತ ಹೇಳ್ತಾನೆ. ಜೊತೆಗೆ ಅವಳಿಗೆ ಹುಷಾರಿಲ್ಲ, ಸಿಕ್ಕಾಪಟ್ಟೆ ಅನಾರೋಗ್ಯ, ಅವಳು ಹುಷಾರಾಗುವವರೆಗೆ ರಜೆ ಬೇಕು ಅಂತ ಹೇಳ್ತಾನೆ. ಈ ಸುಳ್ಳನ್ನು ಮ್ಯಾನೇಜರ್ ನಂಬಿದ್ದ. ಹಾಗಾಗಿ ರಜೆ ಸಿಗುತ್ತೆ. ಇನ್ನು ಚುಲುಮಿನ್ ಕಾಂಗು ಹೇಳಿದ ಚರ್ಚ್ ಬಗ್ಗೆ ಮ್ಯಾಪ್ ಅಲ್ಲಿ ನೋಡ್ತಿದ್ದ. ಆಗ ಅಲ್ಲಿಗೆ ಜೂನ್ ಕ್ಯೂಂಗ್ ಬರ್ತಾಳೆ. ಅವಳು ಸೂಯಿನ್ಳ ಕೇಸ್ ಫೈಲ್ ತಂದಿದ್ದಳು. ಚಿಕ್ಕವಳಾಗಿದ್ದಾಗ ಅವಳು ವಿಕ್ಟಿಮ್ ಆಗಿದ್ದ ಕೇಸನ್ನು ಇದೇ ಚುಲುಮಿನ್ ಹ್ಯಾಂಡಲ್ ಮಾಡಿದ್ದಕ್ಕೆ ಈಗ ಅವನ ಹತ್ತಿರಕ್ಕೆ ವಿಚಾರಿಸಲು ಬಂದಿದ್ದಳು. ಅದಕ್ಕೆ ಚುಲುಮಿನ್ ಅವಳು ತುಂಬಾ ಮುಗ್ಧ ಹುಡುಗಿ, ಅವಳದು ಸೂಕ್ಷ್ಮ ಮನಸ್ಥಿತಿ. ಈ ರೀತಿ ಅವಳ ಮೇಲೆ ನೀನೊಬ್ಬಳು ಮಾನ್ಸ್ಟರ್ ಅಂತ ಹೇಳಿಕೊಂಡು ಇಲ್ಲಿ ತಂದು ಮನಸ್ಸಿಗೆ ಹಿಂಸೆ ಕೊಡೋ ಅವಶ್ಯಕತೆ ಇಲ್ಲ. ಅವಳ ಕೂದಲನ್ನ ಚೆಕ್ ಮಾಡಿ ನೋಡಿದ್ದೇನೆ, ಅವಳು ಯಾವ ಮಾನ್ಸ್ಟರು ಅಲ್ಲ ಅಂತ ಹೇಳ್ತಾನೆ. ನಂತರ ಅಪರಿಚಿತ ಕಾಲ್ ಮಾಡಿ ಹೇಳಿದ ಚರ್ಚ್ನಲ್ಲಿ ಇರುವ ಮಾನ್ಸ್ಟರ್ಗಳ ಬಗ್ಗೆ ಹೇಳ್ತಾನೆ. ಅದನ್ನ ಜೂನ್ ಕ್ಯೂಂಗ್ ನಂಬೋಕೆ ತಯಾರಿರಲಿಲ್ಲ. ಆಗ ಅವಳದೇ ಅಸಿಸ್ಟೆಂಟ್ ಬಂದು ಪ್ಯಾರಾಸೈಟ್ಗಳು ತಮ್ಮವರಿಗೆ ಕೊಡ್ತಿದ್ದ ಮೀಟಿಂಗ್ ನ ಲೊಕೇಶನ್ ಅಂದ್ರೆ ಅದೇ ಚರ್ಚ್ ನ ಲೊಕೇಶನ್ ಇರುವ ಪ್ಯಾಂಪ್ಲೆಟ್ ಕಾಣಿಸ್ತಾಳೆ. ಹಾಗಾಗಿ ಅದು ಕನ್ಫರ್ಮ್ ಆಗಿ ಪ್ಯಾರಾಸೈಟ್ ಗಳಿರುವ ಜಾಗ ಅಂತ ಸ್ಪೆಷಲ್ ಫೋರ್ಸ್ ಅನ್ನು ರೆಡಿ ಮಾಡ್ತಾಳೆ. ಅಲ್ಲಿ ಮೊದಲಿಗೆ ಡ್ರೋನ್ ಇಂದ ಪ್ಯಾರಾಸೈಟ್ಗಳ ಪೊಸಿಷನ್ ಅನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಾಗುತ್ತೆ. ಆದರೆ ಚರ್ಚ್ನ ಹೊರಗೆ ಸುತ್ತಮುತ್ತ ಯಾವುದೇ ಪ್ಯಾರಾಸೈಟ್ ಮಾನ್ಸ್ಟರ್ ಕಾಣಲ್ಲ. ಒಂದು ಸಲಕ್ಕೆ ಹಂಟಿಂಗ್ ಡಾಗ್ ಸುಳ್ಳನ್ನು ಹೇಳ್ತಿರಬಹುದು ಅಂತ ಜೂನ್ ಕ್ಯೂಂಗ್ಗೆ ಅನಿಸಿತ್ತು. ಹಾಗಾಗಿ ಆಗಿದ್ದಾಗಲಿ ಅಂತ ಫೋರ್ಸ್ ಅನ್ನು ಚಾರ್ಜ್ ಮಾಡ್ತಾಳೆ. ಒಂದಷ್ಟು ಫೋರ್ಸ್ ನ ಮೆಂಬರ್ಸ್ ಚರ್ಚ್ನ ಒಳಗೆ ಹೋದರೆ ಮತ್ತೊಂದಷ್ಟು ಮೆಂಬರ್ಸ್ ಗೋಡೌನ್ಗೆ ಹೋಗಿದ್ದರು. ಆದರೆ ಅಲ್ಲಿ ಒಂದೂ ಪ್ಯಾರಾಸೈಟ್ ಸಿಗಲ್ಲ. ಪೂರ್ತಿ ಹುಡುಕಾಡ್ತಾರೆ. ಗೋಡೌನ್ ನಲ್ಲಿ ಇದೇ ಪ್ಯಾರಾಸೈಟ್ಗಳು ಕೊಂದು ಹಾಕಿರುವವರ ಶವಗಳು ಬಿದ್ದಿದ್ದವು. ಇನ್ನು ಸ್ಪೆಷಲ್ ಫೋರ್ಸ್ ಜೊತೆಗೆ ಒಳಗೆ ಬಂದಿದ್ದ ಚುಲುಮಿನ್ ಅಲ್ಲೇ ಹುಡುಕಾಡುತ್ತಾ ಇದ್ದಾಗ ಅವನಿಗೆ ಒಂದು ಕೀಚೈನ್ ಸಿಗುತ್ತೆ. ಅದು ಅವನು ಸೂಯಿನ್ಗೆ ಗಿಫ್ಟ್ ಅಂತ ಕೊಟ್ಟಿದ್ದಾಗಿತ್ತು. ಅದು ಇಲ್ಲಿಗೆ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ದಾಗಲೇ ಅವನು ಅದನ್ನ ಹಿಡಿದುಕೊಂಡು ಕಿಸೆಯಲ್ಲಿ ಇಟ್ಟುಕೊಳ್ತಾ ಇರೋದು ಜೂನ್ ಕ್ಯೂಂಗ್ಗೆ ಕಾಣಿಸುತ್ತೆ. ಅವನಿಗೆ ಏನೋ ಸಿಕ್ಕಿದೆ ಅಂತ ಗೊತ್ತಾಗಿತ್ತು. ಆದರೆ ಅದರ ಬಗ್ಗೆ ಇವಳು ಕೇಳಲ್ಲ, ಅವನು ಹೇಳಲ್ಲ. ಈಗ ಇದರ ಬಗ್ಗೆ ಮೀಟಿಂಗ್ ಇಡಲಾಗಿತ್ತು. ಚರ್ಚ್ನ ಫಾದರ್ ಯಾರು, ಅವನು ಈಗ ಎಲ್ಲಿದ್ದಾನೆ ಅಂತ ಇನ್ವೆಸ್ಟಿಗೇಟ್ ಮಾಡಲು ಜೂನ್ ಕ್ಯೂಂಗ್ ವಾನ್ ಸೋಕ್ ಹತ್ತಿರ ಹೇಳ್ತಾಳೆ. ಜೊತೆಗೆ ಚರ್ಚ್ನ ಗೋಡೌನ್ ನಲ್ಲಿ ಸುಮಾರು 500 ಶವಗಳು ಸಿಕ್ಕಿದ್ದವು. ಅವೆಲ್ಲದರ ಆಟೋಪಿ ಮಾಡಲು ಹೇಳ್ತಾಳೆ. ಈಗ ವಾನ್ ಸೋಕ್ ಎಲ್ಲಿಗೋ ಹೊರಟಿದ್ದ. ಅದು ಸಿಟಿಯ ಹೊರಗಿರುವ ಹಳೆಯ ಮುರುಕು ಬಿಲ್ಡಿಂಗ್. ಯಾರನ್ನ ಹುಡುಕಿಕೊಂಡು ಹೋಗಿದ್ದ ಅಂತ ನೋಡಿದ್ರೆ ಅದೇ ಪ್ಯಾರಾಸೈಟ್ಗಳ ಪ್ಯಾಸ್ಟರ್ ಅನ್ನು. ಈ ವಾನ್ ಸೋಕ್ ತಮ್ಮವರಿಗೆ ದ್ರೋಹ ಮಾಡಿ ಪ್ಯಾರಾಸೈಟ್ಗಳ ಜೊತೆಗೆ ಕೈ ಮಿಲಾಯಿಸಿದ್ದ. ಹಿಂದಿನ ದಿನ ಅಟ್ಯಾಕ್ ನಡೆಯುತ್ತೆ ಅಂತ ಈ ಪ್ಯಾರಾಸೈಟ್ಗಳಿಗೆ ಇನ್ಫಾರ್ಮ್ ಮಾಡಿದ್ದ. ಆ ಚರ್ಚಿಂದ ಓಡಿ ಹೋಗುವಂತೆ ಮಾಡಿದ್ದ. ಬರೀ ಇಷ್ಟೇ ಅಲ್ಲ, ತಮ್ಮ ಬಗ್ಗೆ ಇನ್ಫಾರ್ಮ್ ಮಾಡಿದ್ದು ಯಾರು ಅಂತ ಪ್ಯಾಸ್ಟರ್ಗೆ ತಿಳಿಸುವ ಜವಾಬ್ದಾರಿ ವಹಿಸಿಕೊಂಡಿದ್ದ. ಅದು ಯಾರು ಅಂತ ಇನ್ನು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅವನೊಬ್ಬ ಗಂಡಸು ಅಂತ ಹೇಳಿದಾಗ ಅವನು ತನ್ನ ತಮ್ಮನೇ ಆಗಿರಬೇಕು ಅಂತ ಕ್ಯೂಂಗ್ ಹೀ ಹೇಳ್ತಾಳೆ.
ಇದಾದ ನಂತರ ಪ್ಯಾಸ್ಟರ್ ಅವನಿಗೆ ಮತ್ತೊಂದು ಕೆಲಸ ಕೊಟ್ಟಿದ್ದ. ಎಲ್ಲಿಯವರೆಗೆ ಹಂಟಿಂಗ್ ಡಾಗ್ ಇರುತ್ತೋ ಅಲ್ಲಿಯವರೆಗೆ ನಮಗೆ ಅಪಾಯ ತಪ್ಪಿದ್ದಲ್ಲ. ನಾವಾಗಿಯೇ ಕೊಲ್ಲಲು ಹೋದರೆ ಅದು ಎಲ್ಲರಿಗೂ ತಿಳಿಸಿಬಿಡುತ್ತೆ. ಹಾಗಾಗಿ ನೀನು ಆ ಹಂಟಿಂಗ್ ಡಾಗ್ ಅನ್ನ ಕೊಲ್ಲಬೇಕು ಅಂತ ಹೇಳಿ ಸ್ಪೆಷಲ್ ಆಗಿ ರೆಡಿ ಮಾಡಿಸಿದ ಚಾಕುವನ್ನು ಕೊಡ್ತಾನೆ. ಇನ್ನು ಸೂಯಿನಿಗೆ ಚುಲುಮಿನಿಂದ ಕಾಲ್ ಬಂದಿತ್ತು. ಫೋನಲ್ಲಿ ಮಾತನಾಡುವಂತಹ ವಿಷಯ ಅಲ್ಲ, ನೀನು ಎಲ್ಲಾದರೂ ಹೊರಗಡೆ ಸಿಕ್ಕು ಅಂತ ಅವನು ಹೇಳ್ತಾನೆ. ಅದು ಹಳೆಯ ಪ್ಲೇ ಗ್ರೌಂಡ್ ಆಗಿತ್ತು. ಅಲ್ಲಿಗೆ ಇವರಿಗಿಂತ ಮೊದಲೇ ಚುಲುಮಿನ್ ಬಂದು ಕೂತಿದ್ದ. ಅವನು ಮೊದಲಿಗೆ ಕೇಳಿದ್ದೆ ಕೀ ಚೈನ್ ಬಗ್ಗೆ. ಅದಕ್ಕೆ ಸೂಯಿನ್ ಕಾಣೆ ಆಗಿದೆ ಅಂತ ಹೇಳ್ತಾಳೆ. ಆದ್ರೆ ಅದು ಸದ್ಯಕ್ಕೆ ಚುಲುಮಿನ್ ಹತ್ತಿರವೇ ಇತ್ತು. ಇದೆಲ್ಲ ಏನು ನಡೆಯುತ್ತಾ ಇದೆ? ಚರ್ಚ್ಗೆ ಯಾಕೆ ಹೋಗಿದ್ದೆ ನೀನು ಅಂತ ಚುಲುಮಿನ್ ಸೂಯಿನ್ ಹತ್ತಿರ ಕೇಳ್ತಾನೆ. ಅದಕ್ಕೆ ಸೂಯಿನ್ ಏನು ಹೇಳಬೇಕು ಅಂತ ಗೊತ್ತಾಗದೆ ಕಾಂಗುನ ಮುಖವನ್ನ ನೋಡ್ತಾಳೆ. ಅದಕ್ಕೆ ಈ ಹುಡುಗನೇ ಹೆದರಿಸಿ ಸತ್ಯ ಹೇಳೋಕೆ ಸೂಯಿನ್ಗೆ ಬಿಡ್ತಾ ಇಲ್ಲ ಅಂತ ಚುಲುಮಿನ್ಗೆ ಅನ್ನಿಸುತ್ತೆ. ಕಾಂಗುನನ್ನು ಲಾಕ್ ಮಾಡಿ ಹಿಡಿದುಕೊಳ್ತಾನೆ. ಇವರು ಇಲ್ಲಿ ಮಾತಾಡ್ತಾ ನಿಂತಿದ್ದರೆ ಚುಲುಮಿನ್ನನ್ನು ಟ್ರ್ಯಾಕ್ ಮಾಡಿಕೊಂಡು ಹಂಟಿಂಗ್ ಡಾಗ್ನ ಸಮೇತ ಜೂನ್ ಕ್ಯುಂಗ್ ಪ್ಲೇ ಗ್ರೌಂಡ್ಗೆ ಬಂದಿದ್ದಳು. ಇವರು ಡೀಪ್ ಡಿಸ್ಕಷನ್ ನಲ್ಲಿದ್ದಾಗಲೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜೂನ್ ಕ್ಯುಂಗ್ ಬರ್ತಾಳೆ. ಅದು ಕೂಡ ತನ್ನ ಟೀಮ್ಗೆ ಇನ್ಫಾರ್ಮ್ ಮಾಡಿ ಸೂಯಿನ್ಗಳನ್ನು ಕೊಂದೇ ಬಿಡುವ ಅಂತ ಯೋಚನೆ ಇಟ್ಟುಕೊಂಡು ಬಂದಿದ್ದಳು. ಆಗ ಕಾಂಗು ಸೂಯಿನ್ಗಳ ಜೊತೆಗೆ ಪ್ಲೇ ಗ್ರೌಂಡ್ ನ ಬಿಲ್ಡಿಂಗ್ ಒಳಗೆ ಹೋಗ್ತಾನೆ. ಅಲ್ಲಿಯ ಪ್ರತಿಯೊಂದು ಜಾಗ ಅವನಿಗೆ ಗೊತ್ತಿತ್ತು. ಹಾಗಾಗಿ ಜೂನ್ ಕ್ಯುಂಗ್ ಹಾಗೂ ಅವಳ ಟೀಮ್ ಹುಡುಕುತ್ತಾ ಬಂದಾಗಲೂ ತಪ್ಪಿಸಿಕೊಳ್ತಾ ಇದ್ದ. ಆದರೆ ಇದು ಜಾಸ್ತಿ ಹೊತ್ತು ನಡೆಯುವ ಹಾಗೆ ಕಾಣಲ್ಲ. ಅವರಂತೂ ಬಿಡದೆ ವಾಪಸ್ ಹೋಗುವವರು ಆಗಿರ್ಲಿಲ್ಲ. ಆಗ ಸೂಯಿನ್ ಒಳಗಿರುವ ಹೈಡಿ ಕಂಟ್ರೋಲ್ ಅಲ್ಲಿ ತಗೊಂಡಿದ್ದಳು. ಅವಳು ಕಾಂಗು ಹತ್ತಿರ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋಕೆ ಹೇಳ್ತಾಳೆ. ಅವನು ಹೋದ ಮೇಲೆ ತಾನು ಜೂನ್ ಕ್ಯುಂಗ್ಗೆ ಸಿಗದಂತೆ ಕಾಟ ಕೊಡ್ತಾ ಹೋಗ್ತಾಳೆ. ಸುಮಾರಷ್ಟು ಹೊತ್ತು ಅದೇ ಬಿಲ್ಡಿಂಗ್ ಅಲ್ಲಿ ಓಡಾಡಿ ಕೊನೆಗೆ ಹೈಡಿ ಕೂಡ ತಪ್ಪಿಸಿಕೊಳ್ಳುವ ಅಂತ ಮಾಡುವಾಗಲೇ ಸ್ಪೆಷಲ್ ಫೋರ್ಸ್ ನ ಮೆಂಬರ್ಸ್ ಅವಳನ್ನ ಸುತ್ತಲೂ ಲಾಕ್ ಮಾಡಿಕೊಂಡು ಬಿಡ್ತಾರೆ. ಇಷ್ಟಾದ ನಂತರ ಮತ್ತೊಂದು ಸೀಕ್ರೆಟ್ ಪ್ಲಾನ್ ಇಟ್ಟುಕೊಂಡು ಹೈಡಿ ಅಂದ್ರೆ ಸೂಯಿನ್ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಇನ್ನು ಪ್ಲೇ ಗ್ರೌಂಡ್ ನಿಂದ ಹೊರಗೆ ಹೋಗಿದ್ದ ಕಾಂಗುಗೆ ಮತ್ತೊಂದು ಘಟನೆ ನಡೆಯುತ್ತಾ ಇರುವುದು ಕಣ್ಣಿಗೆ ಕಾಣುತ್ತೆ. ಅದೇ ವಾನ್ ಸೋಕ್ ರೇನ್ ಕೋಟ್ ಹಾಕಿಕೊಂಡು ಹಂಟಿಂಗ್ ಡಾಗ್ ನ ವ್ಯಾನ್ ನ ಒಳಗೆ ಹೋಗಿದ್ದ. ಅಲ್ಲಿಂದ ಪ್ಯಾಸ್ಟರ್ ಕೊಟ್ಟಿರುವ ಚಾಕುವಿನಿಂದ ಚುಚ್ಚುತ್ತಾ ಹಂಟಿಂಗ್ ಡಾಗ್ ಅನ್ನು ಎಳೆದು ಹೊರಗೆ ಹಾಕ್ತಾನೆ. ಸುಮಾರಷ್ಟು ಸಲ ಚುಚ್ಚಿದ ಮೇಲೆ ಆ ಹಂಟಿಂಗ್ ಡಾಗ್ ಸತ್ತು ಹೋಗ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಕಾಂಗುಗೆ ಈ ಪೊಲೀಸ್ ಕೂಡ ಒಬ್ಬ ಪ್ಯಾರಾಸೈಟ್ ಅಂತ ಅನ್ನಿಸಲು ಶುರುವಾಗುತ್ತೆ. ಇನ್ನು ಒಳಗೆ ಸೂಯಿನ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಸ್ಪೆಷಲ್ ಫೋರ್ಸ್ ನ ಮೆಂಬರ್ಸ್ ಎಷ್ಟೇ ಬೇಡ ಅಂದರೂ ಚುಲ್ಮಿನ್ ಮಾತ್ರ ಅವಳು ಮಾನ್ಸ್ಟರ್ ಅಲ್ಲ ಅಂತಾನೆ ಹೇಳ್ತಿದ್ದ. ಜೂನ್ ಕ್ಯುಂಗ್ಗೆ ಅವಳು ಮಾನ್ಸ್ಟರ್ ಅನ್ನೋದು ಗೊತ್ತಿತ್ತು. ಅವಳು ಎಷ್ಟೇ ಹೇಳಿದರೂ ಚುಲ್ಮಿನ್ ಮಾತ್ರ ಕೇಳೋಕೆ ತಯಾರಿ ಇರಲಿಲ್ಲ. ಇದೇ ಹೈಡಿಗೂ ಬೇಕಾಗಿದ್ದು. ಅವಳು ಮಾನ್ಸ್ಟರ್ ರೀತಿ ಆಗಿದ್ದು ಜೂನ್ ಕ್ಯುಂಗ್ ಮುಂದೆ ಮಾತ್ರ. ಹಾಗಾಗಿ ಸ್ಪೆಷಲ್ ಫೋರ್ಸ್ ನ ಮೆಂಬರ್ಸ್ ಬಂದಾಗ ಅವಳು ನಾರ್ಮಲ್ ಸೂಯಿನ್ ಆಗಿ ಪ್ರಜ್ಞೆ ತಪ್ಪಿದ್ದು. ಮಾನ್ಸ್ಟರ್ ಆಗಿದ್ದರೆ ರಿವರ್ಸ್ ಅಟ್ಯಾಕ್ ಮಾಡ್ತಿದ್ದಳು. ಇಷ್ಟೆಲ್ಲ ಆಗಿದ್ದಕ್ಕೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಎಲ್ಲರಿಗೂ ತಲೆಬಿಸಿ ಆಗುತ್ತೆ. ಇಷ್ಟು ಮುಗಿಸಿ ಹೊರಗೆ ಬಂದರೆ ಅಲ್ಲಿ ಹಂಟಿಂಗ್ ಡಾಗ್ ನ ಶವ ಬಿದ್ದಿತ್ತು. ಟೀಮ್ ಗ್ರೇಯ ಕಂಟ್ರೋಲ್ ಅಲ್ಲಿ ಇದ್ದಿದ್ದು ಅದೊಂದೇ ಪ್ಯಾರಾಸೈಟ್. ಅದಿಲ್ಲದೆ ಪ್ಯಾರಾಸೈಟ್ ಗಳು ಪಕ್ಕದಲ್ಲಿ ಬಂದು ನಿಂತರೂ ಹಿಡಿಯುವುದು ಅಸಾಧ್ಯ. ಹಾಗಾಗಿ ಜೂನ್ ಕ್ಯುಂಗ್ ಈಗ ಆ ಹೆಲ್ಮೆಟ್ ಹಾಕಿ ಹಂಟಿಂಗ್ ಡಾಗ್ ಮಾಡೋಕೆ ಹೊರಟಿದ್ದು ಸೂಯಿನ್ಗಳನ್ನು ಹಿಡಿದು ಹಂಟಿಂಗ್ ಡಾಗ್ ಮಾಡಿರುವುದಕ್ಕೆ ಈಗ ಮತ್ತೊಂದು ಮೀಟಿಂಗ್ ಇತ್ತು. ಕಾನ್ಫರೆನ್ಸ್ ಅಲ್ಲಿದ್ದ ಅಧಿಕಾರಿಗಳು ಸೂಯಿನ್ ಒಬ್ಬಳು ಪ್ಯಾರಾಸೈಟ್ ಅಂತ ಕಂಡು ಹಿಡಿದಿರುವ ಬಗ್ಗೆ ಜೂನ್ ಕ್ಯುಂಗ್ ಹತ್ತಿರ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವಳ ಹತ್ತಿರ ಇರುವ ಒಂದೇ ಒಂದು ಉತ್ತರ ಅಂದರೆ ಅವಳು ರೂಪಾಂತರಿ ಆಗ್ತಾ ಇರುವುದನ್ನ ಕಣ್ಣಾರೆ ಕಂಡಿದ್ದೇನೆ. ಅವಳು ಪ್ಯಾರಾಸೈಟ್ ಅನ್ನೋದಕ್ಕೆ ನಾನೇ ಐ ವಿಟ್ನೆಸ್ ಅಂತ. ಆದರೆ ಇದು ನಂಬೋಕೆ ಯೋಗ್ಯ ಅಲ್ಲವಾದ ವಿಷಯ ಆಗಿತ್ತು. ಅಕಸ್ಮಾತ್ ಹಗಲು ರಾತ್ರಿ ಇದೇ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರುವ ಜೂನ್ ಕ್ಯುಂಗ್ಗೆ ಮೆಂಟಲ್ ಹೆಲ್ತ್ ಅಪ್ಸೆಟ್ ಆಗಿರಬಹುದು ಅಂತ ಅಧಿಕಾರಿಗಳಿಗೆ ಅನಿಸುತ್ತೆ. ಆಗ ಚುಲ್ಮಿನ್ ಎದ್ದು ನಿಂತು ಜೂನ್ ಕ್ಯುಂಗ್ ಸುಳ್ಳು ಆಪಾದನೆ ಹೊರಿಸ್ತಾ ಇದ್ದಾಳೆ. ಆ ಹೆಣ್ಮಗು ಇನ್ನೂ ನಾರ್ಮಲ್ ಆಗಿಯೇ ಇದ್ದಾಳೆ. ಅದನ್ನ ಪ್ರೂವ್ ಮಾಡಿದ್ದು ಅವಳ ಮೇಲೆ ನಡೆದ ಟೆಸ್ಟ್ಗಳು ಅಂತ ಹೇಳ್ತಾನೆ. ಟೀಮ್ ಗ್ರೇಯ ಮತ್ತೊಬ್ಬ ಸದಸ್ಯ ಕೂಡ ಟೆಸ್ಟ್ ನ ರಿಸಲ್ಟ್ ನಾರ್ಮಲ್ ಆಗಿ ಬಂದಿರುವುದನ್ನ ಅಧಿಕಾರಿಗಳಿಗೆ ಕಾಣಿಸ್ತಾನೆ. ಅದರ ಪ್ರಕಾರ ಸೂಯಿನ್ ಇನ್ನೂ ಮನುಷ್ಯ. ಆದರೂ ಜೂನ್ ಕ್ಯುಂಗ್ ಮಾತ್ರ ಒಪ್ಪಿಕೊಳ್ಳೋಕೆ ತಯಾರಿಲ್ಲ. ಅವಳೊಬ್ಬಳು ಹೊಸ ಪ್ರಜಾತಿಯ ಪ್ಯಾರಾಸೈಟ್ ಆಗಿರಬಹುದು. ಇನ್ನು ರಿಸರ್ಚ್ ಮಾಡಬೇಕು ಅಂತ ತನ್ನದೇ ವಾದ ಮಾಡ್ತಾಳೆ. ಆಗ ಮತ್ತು ಸಿಟ್ಟಿಗೆದ್ದ ಚುಲ್ಮಿನ್ ಅವಳ ಮೇಲೆ ರೇಗ್ತಾನೆ. ಯಾವುದೇ ವ್ಯಕ್ತಿ ನೀನು ಹೇಳಿದ ಮಾತ್ರಕ್ಕೆ ಪ್ಯಾರಾಸೈಟ್ ಆಗಲ್ಲ. ಆ ಮಾಸ್ಕ್ ಹಾಕಿ ಚಿತ್ರಹಿಂಸೆ ಕೊಟ್ಟು ನಂತರ ಸೂಯಿನ್ಗೆ ಏನಾದರೂ ತೊಂದರೆ ಆದರೆ ಯಾರು ಜವಾಬ್ದಾರಿ ಅಂತ ಕೂಗಾಡ್ತಾನೆ. ಆಗ ಅಧಿಕಾರಿಗಳು ಸೂಯಿನ್ಳ ಹೆಲ್ತ್ ರಿಪೋರ್ಟ್ ಕೇಳ್ತಾರೆ. ಸೂಯಿನ್ ಸದ್ಯಕ್ಕೆ ಕೋಮಾಕ್ಕೆ ಹೋಗಿದ್ದಳು. ಯಾವುದೇ ಟೈಮಲ್ಲಾದರೂ ಪ್ರಜ್ಞೆ ಬರಬಹುದಾಗಿತ್ತು. ಇಷ್ಟೆಲ್ಲ ಆದ ಮೇಲೆ ಪ್ಯಾರಾಸೈಟ್ ಗಳ ಬಗ್ಗೆ ಇನ್ನೂ ಹೆಚ್ಚಿನ ರಿಸರ್ಚ್ ನ ಅಗತ್ಯ ಇದೆ. ಸೂಯಿನ್ಗಳನ್ನು ಹೆಡ್ ಕ್ವಾರ್ಟರ್ಸ್ ಗೆ ಶಿಫ್ಟ್ ಮಾಡಬೇಕು ಅಂತ ಮೀಟಿಂಗ್ ಅಲ್ಲಿ ನಿರ್ಧಾರ ಆಗುತ್ತೆ. ಮೀಟಿಂಗ್ ಮುಗಿದ ಮೇಲೆ ವಾನ್ ಸೋಕ್ ಚುಲ್ಮಿನ್ಗೆ ಮತ್ತಷ್ಟು ಟೆನ್ಷನ್ ಆಗುವ ಹಾಗೆ ಮಾತಾಡ್ತಾನೆ. ಅವಳನ್ನ ಹೆಡ್ ಕ್ವಾರ್ಟರ್ಸ್ ಗೆ ತಗೊಂಡು ಹೋಗಿ ಎಲುಬು ಚರ್ಮ ಬೇರೆ ಮಾಡ್ತಾರೆ. ಇವರ ರಿಸರ್ಚ್ ಗೆ ಅಂತ ಅವಳು ಬಲಿಯಾಗಬೇಕಾಗತ್ತೆ. ಪಾಪ ದೇವರು ಅವಳಿಗೆ ಆ ರೀತಿ ಮಾಡಬಾರದಾಗಿತ್ತು ಅಂತ ಹೇಳ್ತಾರೆ. ಇನ್ನು ಸೂಯಿನ್ಗಳನ್ನು ಎಕ್ಸ್ಪೆರಿಮೆಂಟ್ ಚೇರ್ ಅಲ್ಲಿ ಕೂರಿಸಲಾಗಿತ್ತು. ಅವಳನ್ನ ಶಿಫ್ಟ್ ಮಾಡಿಸುವ ತಯಾರಿ ಮಾಡ್ತಿದ್ದರು. ಅವಳನ್ನ ಕಾಯೋಕೆ ಟೀಮ್ ಗ್ರೇಯ ಸೋಲ್ಜರ್ ಗಳು ಇದ್ದರು. ಇಷ್ಟೆಲ್ಲ ಹೊರಗೆ ನಡೆಯುತ್ತಾ ಇದ್ದರೆ ಅವಳ ಬ್ರೈನ್ ಸೆಲ್ ಅಲ್ಲಿ ಮತ್ತೊಂದು ಇಮ್ಯಾಜಿನೇಷನ್ ಲೋಕ ಸೃಷ್ಟಿಯಾಗಿತ್ತು. ಅದರಲ್ಲಿ ಸ್ವತಃ ಹೈಡಿ ಸೂಯಿನ್ಳ ಎದುರಿಗೆ ಇದ್ದಳು. ಇಲ್ಲಿಯವರೆಗೆ ನಡೆದಿದ್ದು ಯಾವುದು ಸೂಯಿನ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಹೈಡಿ ಅವಳ ಈಗಿನ ಪರಿಸ್ಥಿತಿಯನ್ನು ಹೇಳ್ತಾ ಹೋಗ್ತಾಳೆ. ಹೊರಗಿನ ಸಿಚುವೇಶನ್ಗೆ ಸೂಯಿನ್ ಎಚ್ಚರದಲ್ಲಿ ಇದ್ದಳು ಅಂತಾದ್ರೆ ಪ್ಯಾನಿಕ್ ಅಟ್ಯಾಕ್ ಇಂದ ಮತ್ತಷ್ಟು ಗಂಭೀರ ಮೆಂಟಲ್ ಹೆಲ್ತ್ ಇಶ್ಯೂಗೆ ಹೋಗುವ ಚಾನ್ಸ್ ಇತ್ತು. ಇದರಿಂದ ಹೈಡಿ ಮೇಲೂ ಅಡ್ಡ ಪರಿಣಾಮ ಬೀಳುವ ಸಂಭವ ಇತ್ತು. ಹಾಗಾಗಿ ಅವಳೇ ಸೂಯಿನ್ಳನ್ನು ಕೋಮಾಗಿ ಹೋಗುವ ಹಾಗೆ ಮಾಡಿದ್ದಳು. ತಾನೀಗ ಕೋಮಾದಲ್ಲಿ ಇದ್ದೇನೆ ಅಂತ ತಿಳಿದು ಸೂಯಿನ್ಗೆ ಗಾಬರಿ ಆಗತ್ತೆ.
ಇನ್ನು ಚುಲ್ಮಿನ್ ಸೂಯಿನಿಳ ಜೊತೆಗೆ ಬಂದಿದ್ದ ಕಾಂಗ್ವುನ ಅಡ್ರೆಸ್ ಕಲೆಕ್ಟ್ ಮಾಡಿಸಿಕೊಂಡಿದ್ದ. ಅವನಿಗೆ ಹೇಗಾದರೂ ಸೂಯಿನಿಳನ್ನು ಬಚಾವ್ ಮಾಡುವ ಯೋಚನೆ ಇತ್ತು. ಈಗ ಸೂಯನಿಗೆ ಹಳೆಯ ಕೆಟ್ಟ ನೆನಪುಗಳು ಮತ್ತೆ ಕಾಡ್ತವೆ. ಅವೆಲ್ಲವನ್ನು ಅವಳು ದಾಟಿ ಜೀವನ ಮಾಡ್ತಿದ್ದರೂ ಘಟನೆಗಳು ಇನ್ನೂ ಜೀವಂತವಾಗಿರುವ ಹಾಗೆ ಅನ್ನಿಸ್ತಾ ಇತ್ತು. ಅದು ಅವಳ ಮನೆಯಲ್ಲಿ ನಡೆದ ದುರ್ಘಟನೆ ಆಗಿತ್ತು. ಅವಳ ತಂದೆಯನ್ನು ಪೊಲೀಸರು ಎಳೆದುಕೊಂಡು ಹೋಗ್ತಿದ್ದರು. ಪುಟ್ಟ ಹುಡುಗಿ ಸೂಯಿನ್ ತಂದೆಯು ಕೊಡ್ತಿದ್ದ ಹಿಂಸೆಯನ್ನು ತಡೆದುಕೊಳ್ಳಲಾಗದೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದಳು. ಆಗ ಅವಳನ್ನ ಇದೇ ಚುಲ್ಮಿನ್ ಕಾಪಾಡಿದ್ದ. ಬರೀ ಇಷ್ಟೇ ಅಲ್ಲ, ಅವಳು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ತಂದೆಯನ್ನು ಅರೆಸ್ಟ್ ಮಾಡಿಸಿದ್ದಕ್ಕೆ ಸುತ್ತಮುತ್ತಲಿನ ಜನ ಎಲ್ಲ ಅವಳನ್ನ ದ್ವೇಷದಿಂದ ಒಬ್ಬಳು ರಾಕ್ಷಸಿ ಅನ್ನುವ ಹಾಗೆ ನೋಡ್ತಾ ಇದ್ದರು. ಇದರಿಂದ ಕೂಡ ಚುಲ್ಮಿನ್ ಅವಳ ರಕ್ಷಣೆ ಮಾಡಿದ್ದ. ಇನ್ನು ಚುಲ್ಮಿನ್ನ ಜೂನಿಯರ್ ಆಫೀಸರ್ಸ್ ಕಾಂಗ್ವುನ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಕ್ಟ್ ಮಾಡಿ ತಂದು ಒಪ್ಪಿಸಿದ್ದರು. ಕಾಂಗ್ವು ಕಾಂಟ್ರಾಕ್ಟ್ ಅಲ್ಲಿದ್ದ ಗ್ಯಾಂಗಿಗೂ ಹಾಗೂ ಮತ್ತೊಂದು ಗ್ಯಾಂಗಿಗೂ ಜಗಳ ಆಗಿತ್ತು. ಅದು ಗ್ಯಾಂಗ್ಸ್ಟರ್ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದಾಗಿನಿಂದ. ಆದರೆ ಅದರ ನಂತರ ಎರಡೂ ಗ್ಯಾಂಗಿನ ಜನ ಹೊಂದಾಣಿಕೆ ಮಾಡಿಕೊಳ್ಳಲು ನಿರ್ಧಾರ ಮಾಡ್ತಾರೆ. ಅದಕ್ಕೆ ಒಂದು ಒಪ್ಪಂದ ಆಗಬೇಕಾಗಿತ್ತು. ಎರಡು ಗ್ಯಾಂಗಿನ ಜನ ಕೈ ಮಿಲಾಯಿಸಿಕೊಂಡು ಅಂಡರ್ ವರ್ಲ್ಡ್ ಆಡಳಿತ ಮಾಡಬೇಕು. ಅಂದ್ರೆ ಮೊದಲಿಗೆ ಕಾಂಗ್ವುನನ್ನು ಕೊಲ್ಲಬೇಕಿತ್ತು. ತನ್ನದೇ ಗ್ಯಾಂಗ್ ಶತ್ರುವಿನ ಜೊತೆ ಈ ರೀತಿ ಒಪ್ಪಂದ ಮಾಡಿಕೊಂಡಿದ್ದು ಕಾಂಗ್ವುಗೆ ಗೊತ್ತಿರಲಿಲ್ಲ. ಹಾಗಾಗಿ ಎಲ್ಲರೂ ಅವನಿಗೆ ದ್ರೋಹ ಮಾಡಿಕೊಂಡಿದ್ರು. ಈಗ ಅವನಿರುವ ಲೊಕೇಶನ್ ಚುಲ್ಮಿನ್ಗೆ ಗೊತ್ತಾಗಿತ್ತು. ಅಲ್ಲಿ ಕಾಂಗ್ವು ಬಸ್ ಹತ್ತಿ ಊರು ಬಿಡೋಕೆ ತಯಾರಾಗಿ ಕೂತಿದ್ದ. ಆಗ ಪಕ್ಕದಲ್ಲಿ ಚುಲ್ಮಿನ್ ಬಂದು ಕೂತು ಸರ್ಪ್ರೈಸ್ ಕೊಡ್ತಾನೆ. ಕಾಂಗ್ವುಗೆ ತಪ್ಪಿಸಿಕೊಳ್ಳಲು ಅವಕಾಶವೇ ಇರಲಿಲ್ಲ. ಚುಲ್ಮಿನ್ ಅವನಿಗೆ ಬೇಡಿ ಹಾಕಿ ತಂದು ಕಾರೊಳಗೆ ಕೂರಿಸ್ತಾನೆ. ಅರೆಸ್ಟ್ ಅಂತೂ ಮಾಡಿಬಿಟ್ಟೆ, ಆದರೆ ನಿನ್ನ ಕಾಯಂ ಪೊಲೀಸ್ ಸ್ಟೇಷನ್ಗೆ ಮಾತ್ರ ತಗೊಂಡು ಹೋಗಬೇಡ ಅಂತ ಕಾಂಗ್ವು ಹೇಳ್ತಾನೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಒಬ್ಬ ಪೊಲೀಸ್ ಮಾನ್ಸ್ಟರ್ ಇದ್ದಾನೆ. ಅವನು ನಿಮ್ಮೊಳಗೆ ಪೊಲೀಸ್ ಆಗಿ ಸಂಬಳ ತಗೊಂಡು ಪ್ಯಾರಾಸೈಟ್ಗಳು ಗುರಿ ತಲುಪಲು ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಇವನ ಮಾತನ್ನು ಕೇಳಿ ಚುಲ್ಮಿನ್ಗೆ ನಂಬಿಕೆ ಬರಲ್ಲ. ತಪ್ಪಿಸಿಕೊಂಡು ಹೋಗೋಕೆ ಹೊಸ ನಾಟಕ ಶುರು ಮಾಡಿದ್ದಾನೆ ಅಂತ ಅವನನ್ನ ಸೈಲೆಂಟ್ ಆಗಿರಲು ಹೇಳ್ತಾನೆ. ಆಗ ಕಾಂಗ್ವು, ಪಕ್ಕ ನಿಮ್ಮೊಳಗೆ ಒಬ್ಬ ಮಾನ್ಸ್ಟರ್ ಪೊಲೀಸ್ ಇದ್ದಾನೆ. ಆ ದಿನ ಮಾಸ್ಕ್ ಹಾಕಿಕೊಂಡಿರುವ ಪ್ಯಾರಾಸೈಟ್ ಅನ್ನು ಕೊಂದಿದ್ದು ಅವನೇ. ಎಲ್ಲರಿಗೂ ಸರಿಯಾಗಿ ಯಾಮಾರಿಸಿ ತನ್ನ ಬೇಳೆ ಬೇಯಿಸಿಕೊಳ್ತಿದ್ದಾನೆ ಅವನು ಅಂತ ಕಾಂಗ್ವು ಹೇಳ್ತಾನೆ. ಇಷ್ಟೆಲ್ಲ ಕನ್ಫರ್ಮ್ ಆಗಿ ಹೇಳಿದ ಮೇಲೆ ಚುಲ್ಮಿನ್ಗೂ ಟೆನ್ಷನ್ ಆಗುತ್ತೆ. ಫೋನ್ ಅಲ್ಲಿ ಅಷ್ಟು ಜನ ಪೊಲೀಸರು ಇರುವ ಗ್ರೂಪ್ ಫೋಟೋ ಕಾಣಿಸಿ ಅದರಲ್ಲಿ ಆ ಮಾನ್ಸ್ಟರ್ ಯಾರು ಅಂತ ಹೇಳಲು ಹೇಳ್ತಾನೆ. ಆಗ ಕಾಂಗ್ವು ಕಾಣಿಸಿದ್ದು ವಾನ್ ಸೋಕ್ನ ಫೋಟೋವನ್ನು. ಇದು ಚುಲ್ಮಿನ್ಗೂ ನಂಬೋಕೆ ಕಷ್ಟ ಆಗುತ್ತೆ. ಆದರೆ ಅದೇ ಸತ್ಯ. ವಾನ್ ಸೋಕ್ ಪ್ಯಾಸ್ಟರ್ಗೆ ಫೋನ್ ಮಾಡಿದ್ದ. ಸೂಯಿನ್ ಈಗ ಹಂಟಿಂಗ್ ಡಾಗ್ ಆಗ್ತಾಳೆ ಅಂತ ಅವಳನ್ನ ಅಲ್ಲಿಂದ ಕಿಡ್ನಾಪ್ ಮಾಡುವ ಪ್ಲಾನ್ ಮಾಡಿದ್ದರು. ಸೂಯಿನ್ ಶಿಫ್ಟ್ ಆಗೋದು ಎಷ್ಟೊತ್ತಿಗೆ, ಯಾವ ರೂಟ್ ಅಲ್ಲಿ ಅಂತೆಲ್ಲ ವಾನ್ ಸೋಕ್ ಪ್ಯಾಸ್ಟರ್ಗೆ ಹೇಳ್ತಾನೆ. ಇನ್ನು ಚುಲ್ಮಿನ್ ಕಾಂಗ್ವುನನ್ನು ನಿರ್ಜನ ಪ್ರದೇಶಕ್ಕೆ ತಂದಿದ್ದ. ದಾರಿಯಲ್ಲಿ ಬರುವಾಗ ಸೂಯಿನ್ ಈಗ ಏನಾಗಿದ್ದಾಳೆ, ಅವಳ ಒಳಗಿನ ಮಾನ್ಸ್ಟರ್ ಜೊತೆಗೆ ಸಂಬಂಧ ಹೇಗಿದೆ ಅಂತೆಲ್ಲ ಕಾಂಗ್ವು ಚುಲ್ಮಿನ್ಗೆ ಹೇಳಿದ್ದ. ಈಗ ಅವಳು ಮನುಷ್ಯ ಅನ್ನೋದಂತೂ ಕನ್ಫರ್ಮ್ ಆಗಿತ್ತು. ಹಾಗಾಗಿ ಅವಳು ಹೆಡ್ ಕ್ವಾರ್ಟರ್ಸ್ಗೆ ಹೋದರೆ ಎಕ್ಸ್ಪೆರಿಮೆಂಟಲ್ ಡೆತ್ ಆಗೋದು ಪಕ್ಕ ಅಂತಾನು ಚುಲ್ಮಿನ್ಗೆ ಗೊತ್ತಿತ್ತು. ಈಗಿರೋದು ಒಂದೇ ಪ್ಲಾನ್ ಅಂತ. ಅವಳು ಹೆಡ್ ಕ್ವಾರ್ಟರ್ಸ್ಗೆ ಹೋಗೋಕು ಮುಂಚೆಯೇ ಅವಳನ್ನ ನಾವೇ ಬಚಾವ್ ಮಾಡೋದು, ನಂತರ ಪ್ಯಾರಾಸೈಟ್ ಗಳ ಬಗ್ಗೆ ಎಲ್ಲಾ ವಿಷಯವನ್ನ ಟೀಮ್ ಗ್ರೇಗೆ ಹೇಳಿ ಸರೆಂಡರ್ ಆಗೋದು ಅಂತ ಚುಲ್ಮಿನ್ ಹೇಳ್ತಾನೆ. ಅದಕ್ಕೆ ನಾವು ಹೇಳಿರುವ ವಿಷಯವನ್ನ ಟೀಮ್ ಗ್ರೇ ನಂಬದೆ ಹೋದರೆ ಅಂತಾನು ಕಾಂಗ್ವುಗೆ ಅನುಮಾನ ಇತ್ತು. ಅಂತಹದ್ದು ಏನಾದರೂ ಆದರೆ ನಿಮಗೆ ತಪ್ಪಿಸಿಕೊಳ್ಳೋಕೆ ನಾನೇ ಸಹಾಯ ಮಾಡ್ತೇನೆ ಅಂತ ಚುಲ್ಮಿನ್ ಹೇಳ್ತಾನೆ. ಆದರೂ ಕಾಂಗ್ವು ಈ ಪ್ಲಾನ್ ಅಲ್ಲಿ ಸೇರಿಕೊಳ್ಳೋಕೆ ಇಚ್ಛೆ ಪಡಲ್ಲ. ಹಾಗಾದ್ರೆ ನಿನಗೆ ಬಿಟ್ಟಿತ್ತು, ಹೋಗೋದಾದ್ರೆ ಹೋಗಬಹುದು ಅಂತ ಚುಲ್ಮಿನ್ ಹೇಳಿದ ಕೂಡಲೇ ಇವನು ಗಾಡಿ ಇಳಿದು ಹೋಗ್ತಾನೆ. ಆಗ ಚುಲ್ಮಿನ್ ಇವನನ್ನು ಕೆರಳಿಸಬೇಕು ಅಂತಾನೆ. ನಿನ್ನಂತ ಪುಕ್ಕಲ ಯಾರೂ ಇಲ್ಲ. ನಿನ್ನ ತಂಗಿ ಕೊಲೆ ಆದಳು, ನಿನ್ನ ಅಕ್ಕ ಸ್ವತಃ ಮಾನ್ಸ್ಟರ್ ಆದಳು. ಅವರನ್ನೇ ಬಚಾವ್ ಮಾಡೋಕೆ ನಿನ್ನ ಹತ್ತಿರ ಆಗ್ಲಿಲ್ಲ. ಇನ್ನು ಇವಳು ನಿನ್ನ ಜೀವ ಉಳಿಸಿದರು, ಈಗ ಇವಳನ್ನೇ ಕಾಪಾಡದೆ ಹೋಗ್ತಾ ಇದ್ದೀಯಾ. ನೀನು ಈ ರೀತಿಯ ಮನುಷ್ಯ ಅಂತಾನೆ. ನಿನ್ನ ಗ್ಯಾಂಗಿನವರಿಗೂ ನೀನು ಅಷ್ಟಕ್ಕೆ ಅಷ್ಟೇ. ನಿನ್ನನ್ನೇ ಒಪ್ಪಂದದ ವಸ್ತುವಾಗಿ ಇಟ್ಟುಕೊಂಡಿದ್ದಾರೆ. ನಿನ್ನಂತ ಕೈಲಾಗದವನ ಸಹಾಯ ನನಗೆ ಬೇಕಿಲ್ಲ ಅಂತ ಹೇಳ್ತಾನೆ. ಈ ಮಾತುಗಳು ವರ್ಕ್ ಆಗಿದ್ದವು. ಅವನು ಸೂಯಿನ್ಳನ್ನು ಬಿಡಿಸಲು ಸಹಾಯ ಮಾಡೋದಕ್ಕೆ ಒಪ್ಪಿಕೊಂಡಿದ್ದ. ಅದಕ್ಕೆ ಅಂತ ಚುಲ್ಮಿನ್ ಒಂದು ಪ್ಲಾನ್ ಮಾಡಿದ್ದ. ಸದ್ಯಕ್ಕೆ ಕಾಂಗ್ವು ಸೂಯಿನ್ಳ ಗಾರ್ಡ್ನ ಜಾಗವನ್ನು ತನ್ನದಾಗಿಸಿಕೊಳ್ಳಬೇಕು. ಹಾಗಾಗಿ ಅವನು ಗಾರ್ಡ್ನ ರೂಮ್ಗೆ ಹೋಗ್ತಾನೆ. ಪ್ಲಾನ್ ಹೇಳಿದಾಗ ಅವನೊಬ್ಬ ನಾರ್ಮಲ್ ಗಾರ್ಡ್ ಎಡಗೈಯಲ್ಲೇ ಗುದ್ದಿ ಮಲಗಿಸಿ ಬಿಡ್ತೀನಿ ಅಂತ ಕಾಂಗ್ವು ಎಗರಾಡಿದ್ದ. ಆದರೆ ಆ ಗಾರ್ಡ್ ಸ್ಪೆಷಲ್ ಫೋರ್ಸ್ಗೆ ಅಂತಾನೆ ಟ್ರೈನ್ ಆಗಿರುವ ಗಾರ್ಡ್ ಆಗಿದ್ದ. ಅವನನ್ನ ಕಂಡ ಕೂಡಲೇ ರೂಮಿಂದ ಆಚೆ ಹೋಗಲು ಕಾಂಗ್ವು ಟ್ರೈ ಮಾಡ್ತಾನೆ. ಆದರೆ ಡೋರ್ ಲಾಕ್ ಆಗಿತ್ತು. ಅಷ್ಟರಲ್ಲಿ ಗಾರ್ಡ್ಗೂ ಇವನ ಮೇಲೆ ಅನುಮಾನ ಬಂದಿತ್ತು. ಕುತ್ತಿಗೆ ಹಿಡಿದು ಗೋಡೆಗೆ ಒತ್ತಿ ಇವನು ಬಂದಿದ್ದು ಯಾಕೆ ಅಂತ ಕೇಳ್ತಾನೆ. ಆಗ ಉಪಯೋಗಕ್ಕೆ ಬಂದಿದ್ದು ಚುಲ್ಮಿನ್ ಕೊಟ್ಟಿದ್ದ ಪೆಪ್ಪರ್ ಸ್ಪ್ರೇ. ಅದನ್ನ ಗಾರ್ಡ್ಗೆ ಹೊಡೆದು ಅವನು ಕಣ್ಣನ್ನ ಉಜ್ಜಿಕೊಳ್ತಾ ಇರುವಾಗ ಬುರುಡೆಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ನಂತರ ಅವನ ಯೂನಿಫಾರ್ಮ್ ಹಾಕಿಕೊಂಡು ಸೂಯಿನ್ ಇರುವ ಕಂಟೈನರ್ ಹತ್ತಿರಕ್ಕೆ ಬರ್ತಾನೆ. ಅಲ್ಲಿ ಮೊದಲಿದ್ದ ಗಾರ್ಡ್ ಇವನ ಬಗ್ಗೆ ಒಂದೆರಡು ಪ್ರಶ್ನೆ ಕೇಳಿದರು. ಅದಕ್ಕೆಲ್ಲ ಹೆಬ್ಬೆರಳು ಕಾಣಿಸಿ ಎಲ್ಲ ಓಕೆ ಅಂತ ಸನ್ನೆ ಮಾಡಿ ಅವನನ್ನ ಸಮಾಧಾನ ಮಾಡ್ತಾನೆ. ಇನ್ನೇನು ಗಾರ್ಡ್ ಹೋಗಿದ್ದ. ಇವನು ಬಾಕ್ಸ್ ಅಲ್ಲಿದ್ದ ರಿಮೋಟ್ ತೆಗೆದು ಅದರಿಂದ ಸೂಯಿನ್ಳ ಮಾಸ್ಕ್ ಓಪನ್ ಮಾಡಬೇಕಿತ್ತು. ಆಗಲೇ ಅಲ್ಲಿಗೆ ಜೂನ್ ಕ್ಯುಂಗ್ ಬರ್ತಾಳೆ. ಫಿಕ್ಸ್ ಮಾಡಿದ್ದ ಟೈಮ್ಗಿಂತ ಮೊದಲೇ ಶಿಫ್ಟಿಂಗ್ ಮಾಡಬೇಕು ಅಂತ ಆರ್ಡರ್ ಮಾಡ್ತಾಳೆ. ಅವಳು ಮೊದಲಿಗೆ ಮಾಸ್ಕ್ ನ ರಿಮೋಟ್ ಅನ್ನು ತೆಗೆದು ತನ್ನ ಹತ್ತಿರ ಇಟ್ಟುಕೊಳ್ತಾಳೆ. ನಂತರ ಕಾಂಗ್ವುನನ್ನು ತಮ್ಮ ಕಡೆಯ ಗಾರ್ಡ್ ಅಂತ ಅಂದುಕೊಂಡು ಅವನ ಹತ್ತಿರ ಸೂಯಿನ್ಳ ಕಂಡೀಷನ್ ಚೆಕ್ ಮಾಡ್ತಾ ಇರಲು ಕಂಟೈನರ್ ಒಳಗೆ ಇರಬೇಕು ಅಂತ ಆರ್ಡರ್ ಮಾಡ್ತಾಳೆ. ಈಗ ಟೀಮ್ ಗ್ರೇಯ ಜೊತೆಗೆ ಚುಲ್ಮಿನ್ ಹಾಗೂ ವಾನ್ ಸೋಕು ಕೂಡ ಹೊರಟಿದ್ದರು. ಹಿಂದೆ ಮುಂದೆ ಟೀಮ್ ಗ್ರೇಯ ವೆಹಿಕಲ್, ಮಧ್ಯದಲ್ಲಿ ಸೂಯಿನ್ ಇರುವ ಕಂಟೈನರ್ ಟ್ರಕ್. ಮುಂದೆ ಹೋಗ್ತಾ ಹೋಗ್ತಾ ಫ್ಲೈಓವರ್ ಅಲ್ಲಿ ಗಾಡಿ ನಿಂತು ಬಿಡುತ್ತೆ. ಸುಮಾರು 100 ಮೀಟರ್ ದೂರದವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು. ಒಂದಿಬ್ಬರು ಗಾರ್ಡ್ಗಳು ಮುಂದೆ ಹೋಗಿ ಏನಾಗಿದೆ ಅಂತ ನೋಡಿಕೊಂಡು ಬರಲು ಜೂನ್ ಕ್ಯುಂಗ್ ಹೇಳ್ತಾಳೆ. ಗಾರ್ಡ್ಗಳು ಮುಂದೆ ಹೋಗಿ ನೋಡಿದಾಗ ಅಲ್ಲಿ ಆಕ್ಸಿಡೆಂಟ್ ಆಗಿರುವುದು ಕಾಣಿಸುತ್ತೆ. ಅದನ್ನ ಇನ್ನೇನು ರಿಪೋರ್ಟ್ ಮಾಡಿರ್ತಾರೆ. ಅಷ್ಟರಲ್ಲಿ ಸ್ಪಾಟ್ ಅಲ್ಲಿದ್ದ ವ್ಯಕ್ತಿ ಮಾನ್ಸ್ಟರ್ ಆಗಿ ಈ ಗಾರ್ಡ್ಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ನಂತರ ಎಮರ್ಜೆನ್ಸಿ ಅಂತ ಮತ್ತಷ್ಟು ಗಾರ್ಡ್ಗಳು ಬಂದರೆ ಅಲ್ಲಿ ಅಡಗಿದ್ದ ಮತ್ತೊಂದು
ಮತ್ತಷ್ಟು ಪ್ಯಾರಾಸೈಟ್ಗಳು ಅಟ್ಯಾಕ್ ಮೋಡ್ಗೆ ಬರ್ತವೆ. ಇದನ್ನೆಲ್ಲ ನೋಡ್ತಾ ಇದ್ದ ಜೂನ್ ಕ್ಯುಂಗ್ ಕಂಟೈನರ್ ಟ್ರಕ್ ಅನ್ನು ರಿವರ್ಸ್ ಮಾಡಿಕೊಂಡು ಹೋಗಲು ಹೇಳಿ ತಾನು ಇಳಿದು ಹೋಗ್ತಾಳೆ ಮತ್ತು ಪ್ಯಾರಾಸೈಟ್ಗಳ ಸಂಖ್ಯೆ ಹೆಚ್ಚು ಆಗ್ತಾ ಇತ್ತು. ಟ್ರಕ್ ಡ್ರೈವರ್ ಟ್ರಕ್ ಅನ್ನ ಬೇರೆ ಲೇನ್ ಅಲ್ಲಿ ನುಗ್ಗಿಸುವ ಪ್ರಯತ್ನ ಮಾಡ್ತಿದ್ದ. ಆಗ ಅದೇ ಲೇನ್ ಅಲ್ಲಿ ಬಂದ ಪ್ಯಾರಾಸೈಟ್ಗಳು ಟ್ರಕ್ ಗೆ ಗುದ್ದಿ ಅದನ್ನ ತಡೆದು ನಿಲ್ಲಿಸ್ತಾರೆ. ನಂತರ ಒಂದು ಪ್ಯಾರಾಸೈಟ್ ಟ್ರಕ್ ಡ್ರೈವರ್ ನ ಕಥೆಯನ್ನ ಮುಗಿಸುತ್ತೆ. ಇದನ್ನ ಕಂಡು ಜೂನ್ ಕ್ಯುಂಗ್ ಬಂದು ಆ ಪ್ಯಾರಾಸೈಟ್ ಅನ್ನು ಕೊಂದು ಹಾಕ್ತಾಳೆ. ಆದರೆ ಡ್ರೈವರ್ ಸಾಯೋಕ್ಕಿಂತ ಮೊದಲು ಆಕ್ಸಲರೇಟರ್ ಅನ್ನು ಒತ್ತಿ ಹಿಡಿದುಕೊಂಡು ಸತ್ತಿದ್ದಕ್ಕೆ ಟ್ರಕ್ ಕಂಟ್ರೋಲ್ ತಪ್ಪಿ ಕ್ರ್ಯಾಶ್ ಆಗುತ್ತೆ. ಟ್ರಕ್ ಇಂದ ತಪ್ಪಿಸಿಕೊಳ್ಳಲು ಜೂನ್ ಕ್ಯುಂಗ್ ಎಗರಿ ಪಕ್ಕಕ್ಕೆ ಬೀಳ್ತಾಳೆ. ಆಗ ಹೊರಗೆ ಬಂದ ಕಾಂಗು ಅಲ್ಲೇ ಬಿದ್ದುಕೊಂಡಿದ್ದ ಜೂನ್ ಕ್ಯುಂಗ್ ಹತ್ತಿರ ಇರುವ ರಿಮೋಟ್ ಅನ್ನು ಎತ್ತಿಕೊಳ್ಳಲು ಪ್ರಯತ್ನ ಮಾಡ್ತಾನೆ. ಅವಳು ಪೂರ್ತಿ ಪ್ರಜ್ಞೆ ತಪ್ಪಿರ್ಲಿಲ್ಲ. ಅವಳು ಇವನಿಗೆ ಹಿಗ್ಗಾಮುಗ್ಗ ಬಾರಿಸ್ತಾಳೆ. ಅಷ್ಟೊತ್ತಿಗೆ ಮತ್ತೊಂದು ಪ್ಯಾರಾಸೈಟ್ ಬಂದಿದ್ದಕ್ಕೆ ಇವನನ್ನ ಬಿಟ್ಟು ಜೂನ್ ಕ್ಯುಂಗ್ ಆ ಪ್ಯಾರಾಸೈಟ್ ಅನ್ನು ಕೊಲ್ಲಲು ಸೈಡ್ ಗೆ ಹೋಗ್ತಾಳೆ. ಆಗ ಕಾಂಗು ಅಲ್ಲೇ ಬಿದ್ದಿದ್ದ ರಿಮೋಟ್ ತಗೊಂಡು ಹೋಗಿ ಸೂಯಿನಿಳ ಮಾಸ್ಕ್ ಅನ್ನು ತೆಗಿತಾನೆ. ಆಗಲೇ ಇವರಿಗೆ ಅಂತ ಮತ್ತೊಂದು ಪ್ಯಾರಾಸೈಟ್ ಮಾನ್ಸ್ಟರ್ ಬಂದು ಟ್ರಕ್ ನ ಅರ್ಧ ಭಾಗವನ್ನೇ ಕಿತ್ತು ಹಾಕುತ್ತೆ. ಆಗ ಆ ಮಾನ್ಸ್ಟರ್ ಅನ್ನು ಚುಲ್ಮಿನ್ ಕೊಂದು ಹಾಕ್ತಾನೆ. ಜೂನ್ ಕ್ಯುಂಗ್ ಮತ್ತಷ್ಟು ಪ್ಯಾರಾಸೈಟ್ ಗಳನ್ನು ಕೊಲ್ಲುವಲ್ಲಿ ಬ್ಯುಸಿ ಆಗಿದ್ದಾಗಲೇ ಕಾಂಗು ಸೂಯಿನಿಳನ್ನು ಅಲ್ಲಿಂದ ಬಚಾವ್ ಮಾಡ್ತಾನೆ. ನಂತರ ಮತ್ತೊಂದು ಕಾರ್ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದನ್ನು ತಡೆಯೋಕೆ ಪ್ರಯತ್ನ ಪಟ್ಟ ವಾನ್ ಸೋಕ್ ಈಗ ಚುಲ್ಮಿನ್ ಅನ್ನು ಕಾರಲ್ಲಿ ಹತ್ತಿಸಿಕೊಂಡು ಇವರಿಬ್ಬರ ಹಿಂದೆ ಬಿದ್ದಿದ್ದ. ಕಾಂಗುಗೆ ಭಯ. ಅವನೊಬ್ಬ ಮಾನ್ಸ್ಟರ್ ನಿನ್ನ ಅಂಕಲ್ ನ ಜೊತೆಗೆ ಇರ್ತಾನೆ. ಆ ದಿನ ಮಾಸ್ಕ್ ಹಾಕಿರುವ ಮಾನ್ಸ್ಟರ್ ಅನ್ನು ಕೊಂದಿದ್ದು ಅವನೇ ಅಂತ ಹೇಳ್ತಾನೆ. ಅದೇ ಪೊಲೀಸ್ ಮಾನ್ಸ್ಟರ್ ಅಂತ ಹೇಳಿರುವ ವಾನ್ ಸೋಕ್ ಅಂಕಲ್ ಚುಲ್ಮಿನ್ ಜೊತೆಗೆ ಈಗಲೂ ಇದ್ದ. ಅವನು ಅಂಕಲ್ಗೆ ಏನಾದರೂ ತೊಂದರೆ ಮಾಡಿ ಬಿಡಬಹುದು ಅಂತ ಸೂಯನಿಗೆ ಗಾಬರಿ ಆಗತ್ತೆ. ಅವಳ ಟೆನ್ಷನ್ ಸರಿಯಾಗಿತ್ತು. ವಾನ್ ಸೋಕ್ ಇವರನ್ನ ಫಾಲೋ ಮಾಡೋದು ಬಿಟ್ಟು ಗಾಡಿಯನ್ನ ಬೇರೆ ರೂಟ್ಗೆ ತಿರುಗಿಸಿದ್ದ. ಆಗಲೇ ಸೂಯನ್ಗೂ ಹತ್ತಿರದಲ್ಲೇ ಮತ್ತೊಂದು ಮಾನ್ಸ್ಟರ್ ಪ್ಯಾರಾಸೈಟ್ ಇರುವ ಸಿಗ್ನಲ್ ಸಿಗುತ್ತೆ. ಅಂಕಲ್ಗೆ ತೊಂದರೆ ಇದೆ, ಗಾಡಿ ನಿಲ್ಲಿಸು ಅಂತ ಕಾಂಗುಗೆ ಹೇಳ್ತಾಳೆ. ಅಲ್ಲಿ ವಾನ್ ಸೋಕ್ ಚುಲ್ಮಿನ್ ಹತ್ತಿರ ಏನೇನು ಹೇಳ್ತಿದ್ದ. ಈ ಪೊಲೀಸ್ ಕೆಲಸದಲ್ಲಿ ಏನೂ ಸಿಗ್ಲಿಲ್ಲ. ಅದೇ ಈ ಪ್ರಜಾತಿಯವರು ನಮಗಿಂತ ಸುಮಾರಷ್ಟು ಒಳ್ಳೆಯ ಆಲೋಚನೆಗಳನ್ನ ಇಟ್ಟುಕೊಂಡಿದ್ದಾರೆ. ಒಂದು ಸಲ ನನ್ನ ಜೊತೆ ಕೈ ಜೋಡಿಸು, ನಿನಗೂ ಎಲ್ಲ ಅರ್ಥ ಆಗತ್ತೆ ಅಂತ ಚುಲ್ಮಿನನ್ನು ಕನ್ವಿನ್ಸ್ ಮಾಡ್ತಿದ್ದ. ವಾನ್ ಸೋಕ್ನ ಮಾತುಗಳನ್ನ ಕೇಳಿ ಕಾಂಗು ಇವನ ಬಗ್ಗೆ ಹೇಳಿದ್ದು ನಿಜ ಅಂತ ಚುಲ್ಮಿನಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲೇ ಪ್ಯಾಸ್ಟರ್ ಕೂಡ ಅಲ್ಲಿಗೆ ಬಂದಿದ್ದ. ಅವನನ್ನ ಕಂಡಿದ್ದೆ ಚುಲ್ಮಿನ್ ಗುಂಡು ಹೊಡೆದು ಅವನನ್ನ ಕೊಂದು ಹಾಕ್ತಾನೆ. ಅವನ ದೇಹ ಸತ್ತಿತ್ತು, ಆದರೆ ತಲೆ ಇನ್ನು ಜೀವಂತವಾಗಿತ್ತು. ತಲೆ ದೇಹದಿಂದ ಬೇರೆ ಆಗಿ ಎಗರಿ ಚುಲ್ಮಿನಿನ ರುಂಡವನ್ನು ಕ್ಷಣದಲ್ಲಿ ಬೇರೆ ಮಾಡಿ ಅದರ ಜಾಗಕ್ಕೆ ತನ್ನನ್ನು ಆ ಪ್ಯಾರಾಸೈಟ್ ಫಿಟ್ ಮಾಡಿ ಇದೆಲ್ಲ ಘಟನೆ ಅಂಕಲ್ ನನ್ನು ಕಾಪಾಡಬೇಕು ಅಂತ ಓಡಿ ಬರ್ತಿದ್ದ ಸೂಯಿನಳ ಎದುರಿಗೆ ಆಗಿತ್ತು. ಈಗ ಅವಳನ್ನು ಮುಗಿಸುವಂತ ಪ್ಯಾಸ್ಟರ್ ನ ಪ್ಯಾರಾಸೈಟ್ ಹೊಡೆದಾಟ ಮಾಡುತ್ತೆ. ಅವಳ ಒಳಗಿದ್ದ ಹೈಡಿ ಹೊರಗೆ ಬಂದು ಸದ್ಯಕ್ಕೆ ಪ್ಯಾಸ್ಟರ್ ನ ಪ್ಯಾರಾಸೈಟ್ ಅನ್ನು ಡಿಫೆಂಡ್ ಮಾಡ್ತಿರುತ್ತೆ. ಸಾಧಾರಣ ಪ್ಯಾರಾಸೈಟ್ ಗಳಿಗಿಂತಲೂ ಪ್ಯಾಸ್ಟರ್ ನ ಪ್ಯಾರಾಸೈಟ್ ಶಕ್ತಿಶಾಲಿಯಾಗಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸೂಯಿನ್ ಕೂಡ ಸಾಯ್ತಿದ್ದಳು. ಆಗ ಕಾಂಗು ಕಾರನ್ನ ಅವರೆಲ್ಲರ ಮಧ್ಯದಲ್ಲಿ ನುಗ್ಗಿಸಿ ಸೂಯಿನಳನ್ನು ಅಲ್ಲಿಂದ ಬಚಾವ್ ಮಾಡ್ತಾನೆ. ಬರೀ ಇಷ್ಟಕ್ಕೆ ಮುಗಿದಿಲ್ಲ. ಇನ್ನು ಹಂಟಿಂಗ್ ಡಾಗ್ಸ್ ಕಳೆದುಕೊಂಡಿರುವ ಜೂನ್ ಕ್ಯುಂಗ್ ಅವಳಿಗೆ ಹಾಗೂ ಅವಳ ಟೀಮ್ಗೆ ದ್ರೋಹ ಮಾಡ್ತಿರುವ ವಾನ್ ಸೋಕ್ ಈಗಂತೂ ಪೊಲೀಸ್ ಆಫೀಸರ್ ಆಗಿ ಅವರ ಜೊತೆಯಲ್ಲಿ ಇರಲು ಸಾಧ್ಯವಿರುವ ಹಾಗೆ ಮಾಡಿಕೊಂಡ ಪ್ಯಾಸ್ಟರ್ ನ ಪ್ಯಾರಾಸೈಟ್. ಎಲ್ಲರ ಕಥೆ ಏನು ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ.